ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ಕುರ್ಚಿ ಕಾಳಗ. ಸಾಧನಾ ಸಮಾವೇಶದಲ್ಲಿ ಸಿಎಂ ಡಿಸಿಎಂ ಖುಷಿ. ನನಗೆ ಅಜ್ಜಿಯನ್ನು ಆಶೀರ್ವಾದ ಇದೆ ಎಂದ ಡಿಕೆ ಟ್ವೀಟ್. ಹೈಕಮಾಂಡ್ ಹೇಳಿದ್ದೆ ಫೈನಲ್ ಅಂದ್ರು ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ ಬೆಳವಣಿಗೆ ಬಗ್ಗೆ ಬಿಜೆಪಿ ನಾಯಕರ ವ್ಯಂಗ್ಯ. ಈ ಎಲ್ಲ ಸ್ಟೋರಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಡಿಸಿಎಂ ಡಿಕೆ ದೆಹಲಿಗೆ ಹೋಗಿ ಬಂದ ಮೇಲೆ ಕುರ್ಚಿ ಕಾಳಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ 2.0 ಸರ್ಕಾರ ಚುಕ್ಕಾಣಿ ಹಿಡಿದು 1,000 ದಿನ ಪೂರೈಸಿದೆ. ಹಾವೇರಿಯಲ್ಲಿ ಕಾಂಗ್ರೆಸ್ ಭೂ ಗ್ಯಾರಂಟಿ ಸಮರ್ಪಣಾ ಹೆಸರಿನಲ್ಲಿ ಬೃಹತ್ ಸಾಧನಾ ಸಮಾವೇಶ ಹಮ್ಮಿಕೊಂಡಿತ್ತು. ಇದೇ ಸಮಾವೇಶದಲ್ಲಿ 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ಘೋಷಣೆ ಕೂಗಲಾಯಿತು. ಮೊನ್ನೆ ಬೆಂಗಳೂರಿನಲ್ಲಿ ನಡೆದಿದ್ದ ಕಾರ್ಯಕ್ರಮದಲ್ಲಿ ಮೌನಂ ಶರಣಂ ಗಚ್ಚಾಮಿ ಎಂದಿದ್ದ ಜೋಡೆತ್ತು ನಿನ್ನೆ ಸಾಧನಾ ಸಮಾವೇಶದಲ್ಲಿ ಖುಷಿಯಾಗಿದ್ರು. ಡಿಕೆ ಹಾಗೂ ಸತೀಶ್ ಜಾರಕಿಹೊಳಿ ಒಂದೇ ಕಾರಲ್ಲಿ ಸಮಾವೇಶಕ್ಕೆ ಬಂದರು. ಡಿಸಿಎಂ ಅಭಿಮಾನಿಗಳು ತಮ್ಮ ನಾಯಕರ ಪರ ಜೈಕಾರ ಹಾಕಿದ್ರು. ಬೇರೊಂದು ಕಾರ್ಯಕ್ರಮದ ಹಿನ್ನೆಲೆ ಡಿಕೆ ತರಾತುರಿಯಲ್ಲಿ ಭಾಷಣ ಮುಗಿಸಿ ಹೊರಟರು. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿರೋ ಡಿಕೆ ಮತ್ತೊಂದು ಸಂದೇಶ ರವಾನಿಸಿದ್ದಾರೆ. ಬೇಡುವಾಗ ಭಿಕ್ಷುಕನಾಗು, ಕೊಡುವಾಗ ದಾನಿಯಾಗು ಅನ್ನೋ ಮಾರ್ಮಿಕ ಟ್ವೀಟ್ ಬಾಣ ಬಿಟ್ಟಿದ್ದಾರೆ. ಡಿಕೆ ಟ್ವೀಟ್ಗೆ ರಿಯಾಕ್ಟ್ ಮಾಡಿದ ಸಿಎಂ ಸಿದ್ದರಾಮಯ್ಯ, ಹೈಕಮಾಂಡ್ನವರು ಏನಾದರೂ ಟ್ವೀಟ್ ಮಾಡಿದ್ದಾರಾ? ಇಲ್ವಲ್ಲ, ಹೈಕಮಾಂಡ್ ಹೇಳಿದ್ದೆ ಫೈನಲ್ ಅಂದ್ರು. ಆದ್ರೂ ನಿಮ್ಮ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಅಂತ ಟ್ವೀಟ್ ಮಾಡೋದು, ಅಲ್ಲಿ ಹೇಳ್ಕೊಳ್ಳೋದು. ನಿಮ್ಮ ಶಾಸಕರು ಸಂಸದರು ಕೆಲವರೆಲ್ಲ ಹೈಕಮಾಂಡ್ ಅವ್ರು ಮಾಡಿದಾರಾ? ಇಲ್ಲ ಮತ್ತೆ ಹೈಕಮಾಂಡ್ ನವರು ಏನ್ ಹೇಳ್ತಾರೆ ಅದು ಕೇಳೋದು. ನಾನು ಅದು ಪತ್ತೆ ಇರುತ್ತೆ, ನಾನು ಕೇಳಬೇಡಿ ಪ್ರಶ್ನೆ. ಲೀಡರ್ಶಿಪ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾನೆ ಇದೆ ಮೊದಲಿಂದನೂ ಸರ್. ನಾನು ಹೈಕಮಾಂಡ್ ಅವ್ರು ಏನ್ ಹೇಳ್ತೀನಿ ಅಂತ ಹೇಳಿದ್ದೀನಿ, ಪುನಃ ಕೇಳಬೇಡಿ ಅಂತ ಹೇಳಿದ್ದೀನಿ. ನೀವು ಪುನಃ ಅದನ್ನೇ ಯಾಕೆ ಕೇಳ್ತೀರಿ? ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಹಂಗೆ ಕೇಳಬೇಕು. ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್ಗಳು ಕೂಡ ಕೇಳಬೇಕು. ಕೈ ಮನೆಯಲ್ಲಿನ ಬೆಳವಣಿಗೆ ನೋಡ್ತಿದ್ರೆ ಫೆಬ್ರವರಿ 17ರ ನಂತರ ಕ್ಲೈಮ್ಯಾಕ್ಸ್ ಬಿರುಗಾಳಿ ಬೀಸುತ್ತಾ ಅನ್ನೋ ಕುತೂಹಲ ಎಲ್ಲರನ್ನೂ ಕಾಡ್ತಿದೆ. ಆದರೆ ಬಿಜೆಪಿ ನಾಯಕರು ಮಾತ್ರ ಸಿಎಂ ಡಿಸಿಎಂ ನಡೆಯ ಬಗ್ಗೆ ವ್ಯಂಗ್ಯದ ದಾಟಿಯಲ್ಲೇ ಮಾತನಾಡ್ತಿದ್ದಾರೆ. ಬಜೆಟ್ ಮಂಡನೆಗೆ ಮುಂಚೆ ಆದರೂ ಕುರ್ಚಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಕುರ್ಚಿಯ ಸಮಸ್ಯೆ ರಾಜ್ಯದ ಜನರ ಸಮಸ್ಯೆ ಅಲ್ಲ. ನಿನ್ನೆ ದಿನ ಡ್ಯಾಮ್ಗಳ ಸಂರಕ್ಷಣಾ ಸಮಾವೇಶ ಮಾಡಿದರು. ಒಂದೇ ವೇದಿಕೆ ಮೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದ್ದರೂ ಕೂಡ ಒಬ್ಬರನ್ನೊಬ್ಬರನ್ನು ಮುಖ ನೋಡದೇನೆ ಕಾರ್ಯಕ್ರಮವನ್ನು ಮಾಡಿದರು. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗೆ ಇನ್ನೂ 2.5 ವರ್ಷಗಳೇ ಬಾಕಿ ಇದೆ. ರಾಜ್ಯ ಕಾಂಗ್ರೆಸ್ ನಾಯಕರು 2028ಕ್ಕೂ ನಾವೇ ಗೆಲ್ತೀವಿ ಅಂತಿದ್ದಾರೆ. ಕಾಂಗ್ರೆಸ್ ಕಟ್ಟಿಹಾಕಲು ತಂತ್ರ ರೂಪಿಸಬೇಕಾದ ಬಿಜೆಪಿ ಜೆಡಿಎಸ್ ದೋಸ್ತಿ ಮಧ್ಯೆ ಮೈತ್ರಿ ವಿಚಾರವಾಗಿ ಕಿತ್ತಾಟ ನಡೀತಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸೀಟು ಹಂಚಿಕೆ ಫೈನಲ್ ಆಗಿಲ್ಲ. ಹೀಗಿರೋವಾಗಲೇ 2028ರ ಸಿಎಂ ಕುರ್ಚಿ ಬಗ್ಗೆ ದೋಸ್ತಿಗಳ ಮಧ್ಯೆ ಕುಸ್ತಿ ಏರ್ಪಟ್ಟಿದೆ. ಮೊನ್ನೆ ಹಾಸನದಲ್ಲಿ ಮಾತನಾಡಿದ್ದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮೈತ್ರಿ ವಿಚಾರವಾಗಿ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ರು. ಯಾರಿಗೆ ಯಾರೂ ಅನಿವಾರ್ಯ ಅಲ್ಲ. 113 ಸೀಟ್ ಯಾರಿಗೆ ಬಂದರೂ ಅವರೇ ಸಿಎಂ. ಜೆಡಿಎಸ್ಗೆ ಬಂದ್ರೆ ಅವರು ಯಾರನ್ನಾದರೂ ಮಾಡಿಕೊಳ್ಳಲಿ, ನಮಗೆ ಬಂದ್ರೆ ನಮ್ಮವರು ಸಿಎಂ ಆಗ್ತಾರೆ ಅಂದಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರೋ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಸು ಹುಟ್ಟೋ ಮೊದಲೇ ಕುಲಾವಿ ಹೋಲಿಸಿದ್ರು ಅಂತ ಗರಂ ಆಗಿದ್ದಾರೆ. ಅಲ್ಲ, ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ. ಅದರಿಂದಾಗಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ತಡೀಲಿಕ್ಕೆ ನಾವ್ಯಾರು? 113 ಸೀಟ್ ಗೆದ್ದವರು ಯಾರು ಬೇಕಾದರೂ ಚೀಫ್ ಮಿನಿಸ್ಟರ್ ಆಗ್ಬೋದು. ನಾವು 113 ಬಂದಾಗ ನಾವು ಮುಖ್ಯಮಂತ್ರಿ ಆಗ್ತೀವಿ. ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದೆಲ್ಲ ಇವತ್ತಿಲ್ಲ. ಕೂಲಿ ಅದೆಂಥದ್ದು ನಿಮ್ಮ ಗಾದೆ ಮಾತೆ ಇಲ್ವಾ? ಮಗು ಹುಟ್ಟೋದಕ್ಕಿಂತ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಉಳಿಸಿದ್ರು ಅಂತ ಹೇಳಿ. ಇಲ್ಲಿ ಪ್ರಶ್ನೆ ಇನ್ನೂ 2 ವರ್ಷ ಇದೆ, ಭಾಳ ಶ್ರಮ ಹಾಕೋದಿದೆ. ಮತ್ತೊಂದು ಕಡೆ 2028ಕ್ಕೆ BYV ಸಿಎಂ ಆಗ್ತಾರೆ ಅಂತ ಬಾಗಲಕೋಟೆ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಟವೆಲ್ ಹಾಕಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಅಂದಿರೋ ವಿಜಯೇಂದ್ರ ಈ ಕ್ಷಣದಲ್ಲಿ ಬೇರೆ ವಿಷಯ ಮಾತನಾಡಲ್ಲ ಅಂತ. 2028ಕ್ಕೆ ಸೂರ್ಯ ಹುಟ್ಟುವುದು, ಸೂರ್ಯ ಉದಯ ಆಗುವುದು ಎಷ್ಟು ಸತ್ಯವೋ ಸನ್ಮಾನ್ಯ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಆಗುವುದು ಸಹಿತ ಅಷ್ಟೇ ಸತ್ಯ. 1000 ದಿನಗಳ ಸಂಭ್ರಮಾಚರಣೆಯಲ್ಲಿ ಇದ್ದೇವೆ ನಾವು. ಅದ್ರ ಸೀಮಿತ ಮಾತನಾಡೋಣ, ಅದ್ರ ಬಗ್ಗೆ ನಾಳೆ ಮಾತಾಡೋಣ. ಇದೆಲ್ಲದರ ಮಧ್ಯೆ ಹಾವೇರಿಯಲ್ಲಿ ಅಬ್ಬರಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಚುನಾವಣೆಯಲ್ಲಿ 141 ಸ್ಥಾನ ಗೆಲ್ತೇವೆ, ನಾವೇ ಅಧಿಕಾರಕ್ಕೆ ಬರ್ತಿದ್ದೇವೆ ಅಂದಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ
ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ.